ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಿರುವಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3 ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ನೋಡಿ, ಅಮ್ಮ ಅಂತಂದ್ರೆ ಮೈ ಮನಸ್ಸೆಲ್ಲ ಹೂವಾಗುವುದಮ್ಮ ಅಂತ ಹೇಳ್ತಾರೆ. ಅಮ್ಮ ಎನ್ನಲು ಏನೋ ಒಂದು ಹರ್ಷವು ಅಂತ ಅಮ್ಮನ ಬಗ್ಗೆ ಗುಣಗಾನ ಮಾಡದಿರೋರೇ ಇಲ್ಲ. ಸೊ ಆ ಅಮ್ಮನನ್ನ ಇವತ್ತು ಕೂಡ ಸಂಭ್ರಮಿಸ್ತಾ ಸಾರ್ಥಕತೆಯ ಸಂಚಿಕೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಮೊದಲಿಗೆ ನಮ್ಮ ವೇದಿಕೆಯ ಬೀಗ್ರು, ಲವ್ಲಿ ಜಡ್ಜಸ್, ವೆಲ್ಕಮ್ ಟು ದ ಶೋ. ಇನ್ನು ದಾಂಪತ್ಯಕ್ಕೆ ಹೊಸ ಅಧ್ಯಾಯವನ್ನ ಬರೆದಿರುವಂತಹ ನಮ್ಮ ವೇದಿಕೆಯ ಜೋಡಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯ ನಮ್ಮ ಮೊದಲಿನ ಜೋಡಿಯನ್ನ ಬರಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಜೋಡಿ ನಂಬರ್ 1 ಜವಾರಿ ಜೋಡಿ, ಬಾಳು ಸನ್ ಆಫ್ ಅಕ್ಕವ್ವ, ಮಾಲಾಶ್ರೀ ಡಾಟರ್ ಆಫ್ ತಾಯವ್ವ. ನಮ್ಮ ಅಣ್ಣನ ಫಾರ್ಮುಲಾ ಇದು, ಬರುವಾಗ ಹಂಗ ಬರಬಾರ್ದು, ಡ್ಯಾನ್ಸ್ ಮಾಡ್ಕೊಂಡು ಬರ್ಬೇಕಂತ. ಅದು ನಾನು ಡ್ಯಾನ್ಸ್ ರೌಂಡ್ ಹೇಳಿದ್ದು, ಇದು ಮದರ್ಸ್ ರೌಂಡ್. ಇದು ನೀವು ಹೇಳೇ ಕೊಟ್ಟಿಲ್ಲಣ್ಣ, ಇದಕ್ಕ ಎಮೋಷನ್ ಇಟ್ಕೊಂಡ್ ಬರ್ಬೇಕು. ಕುರಿ ಯಾವ ರೀತಿ ಎಮೋಷನ್ ಕ್ಯಾರಿ ಮಾಡೋದು ಅಂತ ತೋರಿಸು. ಸಾಂಗ್ ಪ್ಲೀಸ್ ಸಾಂಗ್. ಇದು ಯಾವ ಭಾವ ಅಂತ? ಇದು ಎಮೋಷನ್. ಇದು ಮೋಷನ್, ಇದು ಎಮೋಷನ್ ಅಲ್ಲ. ನಿಮ್ಗೆ ಯಾವ್ಯಾವ್ದು ಬಂದಿದ್ಯೋ ಅದು ಹೇಳ್ಕೊತೀರ. ಬಾ ಬಾ ಬಾಲು ಆತರ ಬನ್ನಿ ಬಾ. ಅಲ್ಲ, ನಿಮಗ ಚಲೋ ಅಂತ ಅನ್ನಿಸ್ತು. ಕರೆಕ್ಟ್ ಬಾಳು, ಅವನಿಗೆ ಚಲೋ, ಅದು ನಿನಗೆ ಚಲೋ ಆಗಂಗಿಲ್ಲ. ಅದು ಮ್ಯೂಸಿಕ್. ಶ್ವೇತಾ, ಎಪಿಸೋಡ್ ನೀನೆ ಕಂಟಿನ್ಯೂ ಮಾಡಿಸು. ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಕೈ ಹಿಂಗೆ ಇಟ್ಕೊಂಡು ಹೇಳೋದು ಈಸಿ. ಏಯ್, ನಾವೆಲ್ಲ ಇಷ್ಟೆಲ್ಲ ಪರ್ಫಾರ್ಮ್ ಮಾಡ್ತೀರಿ, ಯಾರಾದ್ರೂ ಒನ್ಸ್ ಮೋರ್ ಅಂತಾರ? ಬೇಡ ಬೇಡ, ಯಾರು ಅನ್ಬೇಡಿ. ಕುರಿಯೋರೆ, ಹೌದಣ್ಣ. ಕುರಿಯೋರೆ, ಇಲ್ಲಿ ಅವ್ನ್ ಪಂಚೆನ್ ವಾಶ್ರೂಮ್ ಅಲ್ಲಿ ಬಿಸಾಕ್ ಬಂದಿದ್ದಂತೆ. ನಿಮ್ಗೆ ಹೆಂಗ್ ಗೊತ್ತದು? ನಡೆಸ್ತಿದ್ದೆ ಅವ್ನ ಅವಾಗ್ಲೇ. ಆ ಪಂಚಲ್ಲಿ ಏನು ಮಾಡ್ಕೊಂಡಿರ್ಲಿಲ್ಲ ತಾನೇ? ಏನೋ ಒಗ್ರೊಗ್ರು ಹೊಡಿತಾ ಇದೆ. ಬಾಲು, ಹಾಣ ಬಂದ ತಕ್ಷಣ ಏನ್ ಮಾಡ್ಬೇಕು ನೀನು? ಹಾಡು ಆಡ್ಬೇಕಣ್ಣ. ಈಗ ಮದರ್ಸ್ ರೌಂಡ್ ಆಗಿರೋದ್ರಿಂದ ಒಂದ 3-4 ವರ್ಷದ ಹಿಂದೆ ಒಂದು ಸಾಂಗ್ ಬರ್ದಿದ್ದೆ ಅಣ್ಣ. ಅದೇ ಸಾಂಗ್ನ ಹಾಡ್ತೀನಿ. ಜೀವ ನೀಡಿದ ಜೀವಿಗೆ ನನ್ನ ಜೀವ ಕೊಡುವೆ ನಾನು,
ಜೀವ ಹೋದರು ಜೀವ ನೀಡಿದವಳ ಕೈ ಬಿಡೆನು, ಅಮೃತಕ್ಕಿಂತ ಅದ್ಭುತ ರುಚಿ ಅವ್ವ ಅನ್ನೋ ಪದ, ನಿನ್ನೆ ಪ್ರೀತಿ ಮಾಡುವೆ ಸದಾ. ನನ್ನ ಜೀವನಿ ಅವ್ವ, ನನ್ನ ಜೀವನಿ. ಥ್ಯಾಂಕ್ ಯು. ದೇವಾನುದೇವತೆಗಳನ್ನು ಹೆತ್ತಿದ್ದು ತಾಯಿ ಅಲ್ಲವೇ? ದೇವಾನುದೇವತೆಗಳನ್ನು ಹೆತ್ತಿದ್ದು ತಾಯಿ ಅಲ್ಲವೇ? ಹಾಗಾದರೆ ದೇವರಿಗೂ ದೇವರು ತಾಯಿ ಅಲ್ಲವೇ? ತಾಯಿ ಅಲ್ಲವೇ ಅಂತ. ವೆರಿ ನೈಸ್ ಬಾಳು ಅವರೇ, ಎಷ್ಟು ಸುಮಧುರವಾಗಿ ಹಾಡು ಹಾಡಿದ್ರಿ ನೀವು. ಈಗ ಆ ತಾಯಿ ಬಗ್ಗೆ ಹಾಡಿದ್ರಲ್ಲ, ಅದೇ ತಾಯಿ ಬಗ್ಗೆ ನಿಮ್ಮ ಮಾತುಗಳನ್ನ ಹೇಳಿ. ನಮ್ಮದು ಹಾವೇರಿ, ಬಟ್ ಅಲ್ಲಿ ಯಾವ ನಮಗೆ ಬೇಕಾದಂಥ ಸ್ಟುಡಿಯೋಗಳಿಲ್ಲಾಗಿದ್ದವು ರೀ ಹಾಡುಗಳನ್ನ ಹಾಡಕ್ಕೆ. ಮತ್ತು ನಾವು ನಮ್ಮೂರಿಂದ ಕುರಿ ಒಳಗಿರ್ತಿದ್ದೆ ನಾನು. ಇತ್ತಗಡೆ ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಈ ಸೈಡ್ ಎಲ್ಲ ಕುರಿ ಕಾಯ್ಕೊಂತಿದ್ದಾಗ ಹಾಡಬೇಕು ಅಂತಂದಾಗ ನಾವು ಹೋಗ್ಬೇಕು ಬಾಗಲಕೋಟೆ, ಬಿಜಾಪುರ, ಹುಬ್ಬಳ್ಳಿ ಆ ಕಡೆ ಜಾನಪದ ಸೊಗಡಿನ ಸ್ಟುಡಿಯೋಗಳಿದ್ದು ರೀ. ಆ ಕಡೆ ಹೋದಾಗ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತಿದ್ದೆ ನನ್ನ ತಾಯಿನ. ಒಂದು ಟೈಮ್ ಏನಾಗಿತ್ತಂದ್ರೆ ಒಂದು 2-3 ತಿಂಗಳು ನಾನು ಮನೆಗೆ ಹೋಗಿರ್ಲಿಲ್ಲ ರೀ ಒಟ್ಟು. ಅವಾಗ ಒಂದು ಈ ರತ್ನನ ಪ್ರಪಂಚ ಅಂತೇಳಿ ಒಂದು ಪಿಕ್ಚರ್ ಬಂದಿತ್ತು. ಅದ್ರಾಗ ಒಂದು ಲೈನ್ ಐತ್ರಿ, ನೀ ನನ್ನ ತಾಯಿ ಅಲ್ಲ, ನನ್ನ ತಾಯಿ ಬೇರೆ ಅದಾಳ ಅಂತೇಳಿ ಅವ ಅಣ್ಣ ಬಂದು ಹೇಳಿದಾಗ, ನಾ ನಿನ್ನ ಜೋಡಿ ಇರಂಗಿಲ್ಲ, ನೀ ನನಗೆ ಸುಳ್ಳು ಹೇಳಿ ಮೋಸ ಮಾಡಿ ಅಂತೇಳಿ ಆ ಒಬ್ಬ ಹುಡುಗ ಮನೆ ಬಿಟ್ಟು ಹೋಗ್ಕಾನ. ಮನೆ ಬಿಟ್ಟು ಹೋದ ಮ್ಯಾಗ ಅವ್ನು ಗೊತ್ತಾಗತ್ತೆ ನಿಜವಾದ ತಾಯಿ ಯಾರು, ಹೆತ್ತವಳ ಹೊತ್ತವಳ ಅಂತೇಳಿ. ವಾಪಸ್ ಬಂದು ಕೇಳ್ತಾನ, ಯಾಕಪ್ಪ ಮನ್ಯಾಗ ಏನರ ಮರ್ತು ಹೋಗಿ ಏನಂತೇಳಿ ಕೇಳ್ತಾಳ್ರಿ ಅವರು. ಅವಾಗ ಅವ್ನು ಒಂದೇ ಮಾತು ಹೇಳ್ತಾನೆ, ಮೈ ಮರ್ತು ಹೋದ್ನಿ ಯವ್ವ ಅಂಥೇಳಿ. ನಮ್ಮ ಹುಡುಗ ಏನು ಮಾಡಿದ್ರಿ, ಅದು ಪಿಕ್ಚರ್ ಬಂದಾಗ OTTಯಲ್ಲಿ ರಿಲೀಸ್ ಆಗಿದ್ದದ. ನಮ್ಮ ಹಳೆಯ ಒಬ್ಬ ಇದ್ದ, ಅದನ್ನು ರಾತ್ರಿ 3 ಗಂಟೆಗೆ ಹಚ್ಕೊಟ್ಬಿಟ್ಟ. ಅವತ್ತು ನಾ ಮಹಾರಾಷ್ಟ್ರದಾಗಿದ್ದೆ. ರಾತ್ರಿ 3 ಗಂಟೆಗೆ ಆ ಸೀನ್ ನೋಡಿದ, ಡೈರೆಕ್ಟಾಗಿ ಬ್ಯಾಗ್ ಹೆಗಲಿಗೆ ಹಾಕೊಂಡು ರಾತ್ರಿ 3 ಗಂಟೆಗೆ ಅಲ್ಲಿಂದ ರಾಣೆಬೆನ್ನೂರು ಮಟ್ಟ ಬಂದೀನಿ ನಾನು. ಅಷ್ಟು ತಾಯಿನ ಭಾಳ ಹಚ್ಕೊಂಡವನ್ರಿ ನಾನು. ಬಟ್ ಎಲ್ಲಾನು ಮೀರಿ ಒಂದು ಮಾತು ಹೇಳ್ಬೇಕಾದ್ರೆ, ನನ್ನ ತಾಯಿ ನನಗೆ ದೇವ್ರಿದ್ದಂಗೆ. ನಾನು ನಿಜವಾಗ್ಲೂ ನಮ್ಮ ಮನೆ ದೇವ್ರಿಗೆ ಎಷ್ಟು ಸಲ ಕಾಲು ಮುಗಿದೇನೋ ಗೊತ್ತಿಲ್ಲ, ಬಟ್ ನನ್ನ ತಾಯಿಗೆ ಮಾತ್ರ ಅದಕ್ಕಿಂತ ಹೆಚ್ಚು ನಾ ಕಾಲು ಮುಗಿತೀನಿ. ಯಾಕಂದ್ರೆ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ ನನ್ನ ತಾಯಿ ಮೇಲೆ ನನಗೈತಿ. ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನೀವೇ ಹೇಳಿದ್ರಿ ನಿಮ್ಮ ತಾಯಿ ದೇವ್ರಿದ್ದ ಹಾಗೆ ಅಂತ. ಆ ದೇವ್ರನ್ನ ನೀವೇ ವೇದಿಕೆ ಮೇಲೆ ಕರೆದು ಬಿಡಿ. ಯವ್ವ ಬಾರ್ವಾ. ಅಮ್ಮ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಗನ ಬಗ್ಗೆ ಮಾತಾಡಿಮ್ಮ. ಮಗನ ಬಗ್ಗೆ ನಾವು ಚಂದಾಗಿ ಬೆಳೀಲಿ ಅಂತ ಹಾರಸ್ತೀವಿ. ನಾವು ಇಷ್ಟು ದಿವಸ ಕಷ್ಟ ಕೊಟ್ಟಿದ್ದೀವಿ. ಎಲ್ಲಾರು ಹಂಗ ಹಿಂಗ ಹೋಗ್ಕಾನ ನೋಡಂಗಿಲ್ಲ ತಾಯಿ ತಂದಿನ ಅಂತ ಹೇಳ್ತಿದ್ರು. ಹಂಗೇನು ಮಾಡಿಲ್ಲ. ನನ್ನ ಮಗ ನೋಡ್ತಾನ, ಚೆನ್ನಾಗಿ ನೋಡ್ಕೊಂತಾನು.